ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಹಾಗೆ ಮೊದಲೇದಾಗಿ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಇಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ನಮ್ಮೆಲ್ಲ ಹಿರಿಯರಿದ್ದಾರೆ. ಹಾಗೆ ಪ್ರತಿಯೊಬ್ರು ಹಿರಿಯ ನಮ್ಮ ಚಂದ್ರಶೇಖರ್ ಬಂದಿದ್ದಾರೆ, ಅವರೆಲ್ರಿಗೂ ನಮಸ್ಕಾರ ಹೇಳ್ತಾ, ಈಗ ಇಷ್ಟೊತ್ತು ನೋಡಿದೆಲ್ಲ ಸುಮ್ಮನೆ ಆಕ್ಚುಲಿ ಅದೆಲ್ಲ ಏನಿಲ್ಲ, ದಯವಿಟ್ಟು ಅದನ್ನು ತಗೋಬೇಡ್ರಿ ಸೀರಿಯಸ್ ಆಗಿ. ಈಗ ಸಿನಿಮಾ ಬಗ್ಗೆ ನಾವೆಲ್ಲ ಮಾತಾಡಿದೀವಿ, ಆದ್ರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ ನಾನು ಹೋಗಲ್ಲ, ಖಂಡಿತ ಹೋಗಲ್ಲ. ಯಾಕಂದ್ರೆ ಅವಾರ್ಡ್ಗೆ ನನಗೆ ವ್ಯಾಲ್ಯೂ ಇಲ್ಲ. ಆದ್ರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದ ಅಂದ್ರೆ ಅದು ಎಲ್ಲಾದ್ರೂ ಸರಿ, ಮೊದ್ಲು ಹೋಗ್ತೀನಿ. ಏನಕ್ಕೆ ಅಂತಂದ್ರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು, ಈಗಲೂ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅದ್ರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ. ಹಾಗೇನೆ ಇವತ್ತೇನಕ್ಕೆ ಆನಂದಣ್ಣನ ನಾನು ತುಂಬಾ ನೆನೆಸ್ಕೋತೀನಿ, ತುಂಬಾ ಗೌರವಿಸ್ತೀನಿ. ಯಾಕಂದ್ರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ. ಇವತ್ತಿಗೂ ನನ್ನ ಹತ್ರ ಏನಾದ್ರು ಶೀಲ್ಡ್ಗಳಿದೆ ಅಂತಂದ್ರೆ ಅದು ಪ್ರಸನ್ನ ಥಿಯೇಟರ್ ಇಂದಾನೆ ಒಂದು 3 ಶೀಲ್ಡ್ ಕೊಟ್ಟವ್ರು ನನಗೆ, ಇದು ಸೇರಿ. ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ. ಆ ಶೀಲ್ಡ್ ಅಲ್ಲಿ ಏನಂತಲ್ಲ, ಬಟ್ ಆದ್ರೂ ಕೂಡ ಈಗ ನಮ್ಮ ತಂದೆ ಇಲ್ಲ, ಆದ್ರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗ್ಲಿ ಇಲ್ಲ ನನ್ನ ಮಗನಿಗಾಗ್ಲಿ ಎಲ್ರಿಗೂ ನಾವು ನೋಡ್ರೆ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅನ್ಬಿಟ್ಟು. ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳು ತೋರ್ಸಕ್ ಅದೊಂದು ಇದಿರುತ್ತೆ. ಯಾಕಂದ್ರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ಗಳು ಗೊತ್ತಾಗಲ್ಲ ನಮ್ಗೆ, ಆ ಅವಾರ್ಡ್ಗಳು ಏನು ಬರ್ದು ಇರಲ್ಲ, ಯಾಕಂದ್ರೆ ಹೆಸರು ಹಾಕಿರಲ್ಲ. ಯಾವ್ದೋ ಒಂದು ಬೇಡಾದ್ರ ಹೆಸರು. ಇವನ್ ಆಕ್ಚುಲಿ ಹೋಗಿದ್ದ ನಮ್ಮ ತರುಣ, ನಮ್ಮ ಡೈರೆಕ್ಟ್ರು, ನನಗೆ ಅವಾರ್ಡ್ ಬರ್ತಾ ಇದೆ, ಹೋಗ್ತೇನೆ. ಆ ಬ್ಲಾಕ್ ಲೇಡಿ ಇಲ್ಲೇ ಐತೆ, ಅದಕ್ಕೆ ಹೆಸರು ಕೂಡ ಹಾಕಿಲ್ಲ, ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅನ್ಬಿಟ್ಟು ಹಂಗೆ ಹೇಳಿದೆ ನಾನು. ಅದನ್ನ ಯಾಕೆ ಅಲ್ಲಿವರೆಗೂ ಹೋಗಿಸ್ಕೊತೀಯ, ಇಲ್ಲೇ ಎತ್ಕೊಂಡೋಗು ನಾನು ಅಂತ. ಸೊ ಆತರ. ಆದ್ರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸಕ್ಕಾಗಲ್ವಲ್ಲ, ಯಾಕಂದ್ರೆ ನಮ್ಮ ಫೋಟೋನು ಇರುತ್ತಲ್ಲ ಅಲ್ಲಿ. ಏನಕ್ಕೆ ಅದೊಂದು ಭಾವ್ಯ ನಮ್ಗೆ ಅಂತಂದ್ರೆ, ಈಗ ನೋಡ್ರಿ 50 ದಿನ, ಇದಕ್ಕೆ 50 ವರ್ಷ, ಎಷ್ಟಿದೆ ನೋಡ್ರಿ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಹಾಗೆ ಮೊದಲೇದಾಗಿ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಇಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ನಮ್ಮೆಲ್ಲ ಹಿರಿಯರಿದ್ದಾರೆ. ಹಾಗೆ ಪ್ರತಿಯೊಬ್ರು ಹಿರಿಯ ನಮ್ಮ ಚಂದ್ರಶೇಖರ್ ಬಂದಿದ್ದಾರೆ, ಅವರೆಲ್ರಿಗೂ ನಮಸ್ಕಾರ ಹೇಳ್ತಾ, ಈಗ ಇಷ್ಟೊತ್ತು ನೋಡಿದೆಲ್ಲ ಸುಮ್ಮನೆ ಆಕ್ಚುಲಿ ಅದೆಲ್ಲ ಏನಿಲ್ಲ, ದಯವಿಟ್ಟು ಅದನ್ನು ತಗೋಬೇಡ್ರಿ ಸೀರಿಯಸ್ ಆಗಿ. ಈಗ ಸಿನಿಮಾ ಬಗ್ಗೆ ನಾವೆಲ್ಲ ಮಾತಾಡಿದೀವಿ, ಆದ್ರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ ನಾನು ಹೋಗಲ್ಲ, ಖಂಡಿತ ಹೋಗಲ್ಲ. ಯಾಕಂದ್ರೆ ಅವಾರ್ಡ್ಗೆ ನನಗೆ ವ್ಯಾಲ್ಯೂ ಇಲ್ಲ. ಆದ್ರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದ ಅಂದ್ರೆ ಅದು ಎಲ್ಲಾದ್ರೂ ಸರಿ, ಮೊದ್ಲು ಹೋಗ್ತೀನಿ. ಏನಕ್ಕೆ ಅಂತಂದ್ರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು, ಈಗಲೂ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅದ್ರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ. ಹಾಗೇನೆ ಇವತ್ತೇನಕ್ಕೆ ಆನಂದಣ್ಣನ ನಾನು ತುಂಬಾ ನೆನೆಸ್ಕೋತೀನಿ, ತುಂಬಾ ಗೌರವಿಸ್ತೀನಿ. ಯಾಕಂದ್ರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ. ಇವತ್ತಿಗೂ ನನ್ನ ಹತ್ರ ಏನಾದ್ರು ಶೀಲ್ಡ್ಗಳಿದೆ ಅಂತಂದ್ರೆ ಅದು ಪ್ರಸನ್ನ ಥಿಯೇಟರ್ ಇಂದಾನೆ ಒಂದು 3 ಶೀಲ್ಡ್ ಕೊಟ್ಟವ್ರು ನನಗೆ, ಇದು ಸೇರಿ. ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ. ಆ ಶೀಲ್ಡ್ ಅಲ್ಲಿ ಏನಂತಲ್ಲ, ಬಟ್ ಆದ್ರೂ ಕೂಡ ಈಗ ನಮ್ಮ ತಂದೆ ಇಲ್ಲ, ಆದ್ರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗ್ಲಿ ಇಲ್ಲ ನನ್ನ ಮಗನಿಗಾಗ್ಲಿ ಎಲ್ರಿಗೂ ನಾವು ನೋಡ್ರೆ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅನ್ಬಿಟ್ಟು. ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳು ತೋರ್ಸಕ್ ಅದೊಂದು ಇದಿರುತ್ತೆ. ಯಾಕಂದ್ರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ಗಳು ಗೊತ್ತಾಗಲ್ಲ ನಮ್ಗೆ, ಆ ಅವಾರ್ಡ್ಗಳು ಏನು ಬರ್ದು ಇರಲ್ಲ, ಯಾಕಂದ್ರೆ ಹೆಸರು ಹಾಕಿರಲ್ಲ. ಯಾವ್ದೋ ಒಂದು ಬೇಡಾದ್ರ ಹೆಸರು. ಇವನ್ ಆಕ್ಚುಲಿ ಹೋಗಿದ್ದ ನಮ್ಮ ತರುಣ, ನಮ್ಮ ಡೈರೆಕ್ಟ್ರು, ನನಗೆ ಅವಾರ್ಡ್ ಬರ್ತಾ ಇದೆ, ಹೋಗ್ತೇನೆ. ಆ ಬ್ಲಾಕ್ ಲೇಡಿ ಇಲ್ಲೇ ಐತೆ, ಅದಕ್ಕೆ ಹೆಸರು ಕೂಡ ಹಾಕಿಲ್ಲ, ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅನ್ಬಿಟ್ಟು ಹಂಗೆ ಹೇಳಿದೆ ನಾನು. ಅದನ್ನ ಯಾಕೆ ಅಲ್ಲಿವರೆಗೂ ಹೋಗಿಸ್ಕೊತೀಯ, ಇಲ್ಲೇ ಎತ್ಕೊಂಡೋಗು ನಾನು ಅಂತ. ಸೊ ಆತರ. ಆದ್ರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸಕ್ಕಾಗಲ್ವಲ್ಲ, ಯಾಕಂದ್ರೆ ನಮ್ಮ ಫೋಟೋನು ಇರುತ್ತಲ್ಲ ಅಲ್ಲಿ. ಏನಕ್ಕೆ ಅದೊಂದು ಭಾವ್ಯ ನಮ್ಗೆ ಅಂತಂದ್ರೆ, ಈಗ ನೋಡ್ರಿ 50 ದಿನ, ಇದಕ್ಕೆ 50 ವರ್ಷ, ಎಷ್ಟಿದೆ ನೋಡ್ರಿ.